ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎದಕ್ಕೆ ಸಾಥ್ ಕೊಡ್ಬೇಕು? ನಾವು ಚರ್ಚೆ ಮಾಡಬೇಕು. ನಾವು ಚರ್ಚೆ ಮಾಡಕ್ಕೆ ಬಂದ್ವಿ. ಈ 7 ದಿವಸದ ನೀವು ಧರಣಿ ಮಾಡಿದ್ರಲ್ಲ, 6 ದಿವಸ, ಸೋಮವಾರದಿಂದ ಶುಕ್ರವಾರ, ಇವತ್ತು ಸೋಮವಾರ, 6 ದಿವಸದ ಧರಣಿಯ ಫಲಪ್ರದ ಏನು? ನೀವು ಹಿಂದೆ ಬೆಂಗಳೂರಿನಿಂದ ಮೈಸೂರು ಮೂಡ ಹೋರಾಟ ಮಾಡಿದ್ರಿ, ಪಾದಯಾತ್ರೆ. ಏನು ಹೇಳಿದ್ರು ರಾಜ್ಯಾಧ್ಯಕ್ಷ? ನಾನು ಮೈಸೂರು ಮುಟ್ಟುವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ. ಮುಂದೆ ಎಷ್ಟೋ 1 ವರ್ಷ 1.5 ವರ್ಷ ಮುಖ್ಯಮಂತ್ರಿ ಆಗಿಬಿಟ್ಟು ಈ ನಾಗೇಂದ್ರ ಹೋರಾಟ ಮಾಡಕತ್ತೀವಿ. ಪಾಪ ನಾಗೇಂದ್ರನ ಒಂದೇ ಆಕ್ಟ್ ಆಗಿಬಿಟ್ಟು ನಾಗೇಂದ್ರ ಈಗಾಗಲೇ ನಾವು ಏನು ಹೈಕೋರ್ಟ್ನಲ್ಲಿ CBI ತನಿಖೆಗೆ ರಮೇಶ್ ಜಾರಕಿಹೊಳಿ, ನಾನು, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಎಲ್ಲರೂ ಕೂಡ ಹಾಕಿವಿ. ಅದು ನಡೆದಿದೆ. ಅವರು ರಾಜ್ಯಪಾಲರ ಇದನ್ನು ಕೇಳಿದ್ದಾರೆ, ಅವ್ರ ಮ್ಯಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇಷ್ಟೆಲ್ಲ ಹಂತ ಆಗಿದೆ. ಈಗ ನಮ್ಮ ಟಾರ್ಗೆಟ್ ಇರೋದು DK ಶಿವಕುಮಾರ್ ಅವ್ರ ಸರ್ಕಾರ. ಬಡಗದ ಬಗ್ಗೆ ಚರ್ಚೆ ಇಲ್ಲ, ಯಾರಿಗೂ ಹಣ ಕೊಟ್ಟಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ನೀರಾವರಿಗೆ ಯೋಜನೆಗಳಿಗೆಲ್ಲ ಸ್ಥಗಿತ ಆಗ್ಯಾವ, ಕಾಂಟ್ರಾಕ್ಟರ್ಗಳು ಉರುಳು ಹಾಕೋತಾ ಇದ್ದಾರೆ. ಅದನ್ನ ಚರ್ಚೆ ಬಿಟ್ಟು ಬರೇ ನಾಗೇಂದ್ರ ಜಪ ಮಾಡಿಲ್ಲ. ಬಹುಶಃ ನಾಗಶೇಷನ ಹೊರಗೆ ಬಂದು ಆಶೀರ್ವಾದ ಮಾಡ್ತಿದ್ದ, ನಾಗಶೇಷನ ಇದು ಮಾಡಿ ಜಪ ಮಾಡ್ತಿದ್ದ. ಆ ನಾಗೇಂದ್ರ ಅಲ್ಲೇ ಬಂದು ಕೊಂಡಿರ್ತಾನೆ, ನಕ್ಕೋತ್ಕೊಂಡಿರ್ತಾನೆ. ಸುಮ್ಮನೆ ಇವರು ನಗ್ತಾರೆ ನೋಡಿ, ಧಿಕ್ಕಾರ ಥರ ನಕ್ಕೋತ್ ಧಿಕ್ಕಾರ. ಸೀರಿಯಸ್ನೆಸ್ ಇದೆಯಾ? ನೀವು ಅಟ್ಯಾಕ್ ಮಾಡುವಂಥದ್ದು ಮೂಡ್ ಹೆಂಗಿರ್ಬೇಕು? ಒಂದು ಅಪೋಸಿಷನ್ ಅಂದರೆ ಅಟ್ಯಾಕ್ ಮಾಡಿದ್ರೆ ಸೀರಿಯಸ್ ಇರಬೇಕು. DK ಶಿವಕುಮಾರ್ ಒಳಗೆ ಬಂದ ಕೂಡಲೇ ಇವರು ಜಂಗಾಬಲ ಹೋಗ್ಬಿಡ್ತಾರೆ, ಸುಮ್ಮನೆ ಕೊಟ್ಟಿರ್ತಾರೆ. ಯಾರು ಓದಿರ್ಬೇಕು. ಕೆಲವೊಂದು ಮಂದಿ BJP ಅವರು ಇದಕ್ಕೆ ಓಟ್ ಹಾಕಿದ್ದಾರೆ, MLC. ಅವ್ರು ಎಲ್ಲೆಲ್ಲಿ ಹೋದ್ರೆ ನೀನು ತೆಗಿತೀರ ಹಂಗಿಲ್ಲ ಅಂತ ಅವು ಅನ್ಸುತ್ತೆ. ಹಿಂಗೆಲ್ಲ ನಡೆದ 100%. DKG ಭಯದಿಂದ ಸದನೆ ನಡೀತಾ ಇಲ್ಲ, ಇನ್ನು ಮುಂದೂ ನಡೀದಿಲ್ಲ. ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರನ್ನೆಲ್ಲ ಹೊಗಳಿದ್ರು ಮೊದಲೇ ದಿವಸ. ಅವರು ಏನಪ್ಪ ಅದೇನೋ ಅಂತಾರ, ಅದು ಎಷ್ಟು ಸರಳರಾಗ್ಯಾರ, ಅವ್ರನ್ನೂ ದ್ವೇಷ ಮಾಡೋದಿಲ್ಲ. ನಾ ಹಂಗೆ ಮಾಡ್ತೀನಿ, ನಾನು ಸಾಕಷ್ಟು ನನ್ನ ವಂಶ ಪಾರಂಪರ ಆಸ್ತಿ ಇದೆ, ಈ ಜಗತ್ತಿಗೆ ಗೊತ್ತೈತೆ ಯಾರ್ದು ಎಷ್ಟು ಆಸ್ತಿ ಇದೆ, ಇವ್ರ ಮೊದಲು ಏನು ಉದ್ಯೋಗ ಇತ್ತು ಎಲ್ಲ ಗೊತ್ತಿದೆ. ಸದನವನ್ನು ಪುತ್ರ ತೆಗೆದ್ರೆ ಇವರು ಪಕ್ಷ ಹೊಗಳ್ತಾರೆ. ಇವರು ಹೊಗಳೆಲ್ಲ ಕಳಿಸ್ತಾರೆ ಅವ್ರನ್ನ. ನೋಡಿ, ಟಿಪ್ಪು ಸುಲ್ತಾನ್ ಒಬ್ಬ ಈ ದೇಶದ ಭಯೋತ್ಪಾದಕ. ಈ ದೇಶದ ಸಂಸ್ಕೃತಿಯನ್ನು ಮತ್ತು ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥ ಮತ್ತು ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಾಶ ಮಾಡಿದಂಥ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನು ಸಿದ್ದರಾಮಯ್ಯನವರು ಏನು ಮಾಡಿದ್ರು. ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನಿದ್ದಾರೆ ಅವ್ರ ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನ ಹಬ್ಬಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಅದಾಗ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದರ ಅನ್ನೋರಂಗೆ ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಇವತ್ತು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾರೆ. ಕೊಪ್ಪಳದಲ್ಲಿ ಸರ್ ಒಬ್ಬ SP-ನ ಒಬ್ಬ DSP-ನ ವರ್ಗಾವಣೆ ಮಾಡಿಸೋದು, SP-ಗೆ 2 ಕೋಟಿ, DYC-ಗೆ 1 ಕೋಟಿ, ಈ ರೀತಿ ಒಂದು ವರ್ಗಾವಣೆ ದಂಧೆ ನಡೆದಿದೆ. ಕಾಂಗ್ರೆಸ್ನ ಮಾಜಿ ಸಚಿವರು ಅವರೇ ಹೇಳಿದ್ದಾರೆ DSP-ಗೆ 2 ಕೋಟಿ. ನಾವು ಹೇಳಿದ್ರೆ ಏನಂತಿದ್ರು, ಸುಳ್ಳು ಹೇಳ್ತಾರೆ, ಪ್ರೂಫ್ ತೊಗೊಂಡು ಬರೆಯುತ್ತೆ. ದಾಖಲೆಯಲ್ಲಿದೆ. ನಿಮ್ಮಲ್ಲಿ ಏನು ಸಾಕ್ಷಿಗಳೇ ವ್ಯಕ್ತಪಡಿಸಿದ್ರು ಇದೆ ಪ್ರಿಯಾಂಕಾ ಖರ್ಗೆ. ಈ ಕಾಂಗ್ರೆಸ್ನ ಒಬ್ಬ ಮಾಜಿ ಸಚಿವರೇ ಕಾಂಗ್ರೆಸ್ನ ಸಭೆಯಲ್ಲಿ ಹೇಳಿದ್ದಾರೆ, ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ, ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣದಲ್ಲಿ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬಂದಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಿ ನಾನು ಹೋಗ್ತಾನೆ.
ಈಗ ನೀವ್ಯಾಕೆ ಆ ಏನು ಮಾಜಿ ಸಚಿವರದ ಅವ್ನು ಕರೆದು ಯಾಕೆ ತನಿಖೆ ಮಾಡ್ತಾರೆ ಅಂದರೆ ಇದು ನಡೆದಿದ್ದು ಸತ್ಯ, ಎಲ್ಲ ಇಲಾಖೆಯಲ್ಲಿ ನಡೆದಿದ್ದು, ಒಂದೇ ಅಂತಲ್ಲ. DSP, IAS, ಏನು ನಮ್ಮ KS ಎಲ್ಲ ಗ್ರೇಡ್ದ ಪ್ಯೂನ್ ಹಿಡಿದು ರೊಕ್ಕ ತಿನ್ನಕ್ಕೆ. ನೋಡಿ ಉದ್ದೇಶಪೂರ್ವಕ ಇಲ್ಲಿಯೂ ಕರ್ನಾಟಕ ಮಾಡಲಿಲ್ಲ, ಧರ್ಮಸ್ಥಳ ಮಂಜುನಾಥಗೆ ಕೂಲಿ ತಿಂದು ಹೋದ್ರು ನಮ್ಮ ಮುಖ್ಯಮಂತ್ರಿ. ಅಂದರೆ ಅವ್ರದ್ದು ಹಿಂದೂಗಳ ಭಾವನೆಗಳಿಗೆ ಅಪಮಾನ ಮಾಡೋದು. ರಾಹುಲ್ ಗಾಂಧಿನೇ ಇವತ್ತು ರಾಹುಲ್ ಗಾಂಧಿ ಹೇಳ್ತಾನೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಕರ್ನಾಟಕದಾಗ 8 ಮಂದಿ ಮಹಿಳೆಯರನ್ನು ಮಂತ್ರಿ ಮಾಡಿದ್ದೀವಿ, ಒಬ್ಬರು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ನೀವು 33% ಇಲ್ಲಿ ಕೊಟ್ಟಿದ್ರೆ ನೀವು ಇಡೀ ದೇಶಕ್ಕೆ ಮಾದರಿ ಆಗ್ತಿದ್ರಿ. ಅಂದರೆ ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದರೆ ಪಾಕಿಸ್ತಾನದ ಒಂದು ಏಜೆಂಟ್ ಆಗಿ ಭಾರತದಲ್ಲಿದೆ. ಕಾಂಗ್ರೆಸ್ಸು ಭಾರತದಲ್ಲ, ಅದು ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾನ 2ನೇ ಅವತಾರೇ ರಾಹುಲ್ ಗಾಂಧಿ.